ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಕೇಸ್ಗೆ ಬಿಗ್ ಟ್ವಿಸ್ಟ್. ಎಸ್ಐಟಿ ಜೊತೆಗೆ ಇಡಿಯಿಂದಲೂ ಭ್ರಷ್ಟರ ಬೇಟೆ. ಬಳ್ಳಾರಿ, ಬೆಂಗಳೂರು, ರಾಯಚೂರು ಸೇರಿ 20 ಸ್ಥಳಗಳಲ್ಲಿ ರೇಡ್. ಇಡಿಯಿಂದ ಯೂನಿಯನ್ ಬ್ಯಾಂಕ್ ಸಿಬ್ಬಂದಿ ದೀಪಾ ಮನೆ ಸೀಜ್. ಶಾಸಕರ ಭವನದಲ್ಲೂ ದಾಖಲೆಗಳ ಹುಡುಕಾಟ. ವಾಲ್ಮೀಕಿ ನಿಗಮದಲ್ಲೂ ತಲಾಶ್. ವಾಲ್ಮೀಕಿ ನಿಗಮ ಅಕ್ರಮದಲ್ಲಿ ನಾಗೇಂದ್ರಗೆ ಸಂಕಷ್ಟ ಫಿಕ್ಸ್. ಇಡಿ ರಂಗ ಪ್ರವೇಶದಿಂದ ಸಿಎಂ ಆಪ್ತನಿಗೆ ಠವಠವ. ಹವಾಲಾ ಜಾಲದ ಬಗ್ಗೆಯೂ ಅಧಿಕಾರಿಗಳ ಪರಿಶೀಲನೆ. ಸಾಕ್ಷ್ಯ ನಾಶಕ್ಕೆ ಅವಕಾಶ ನೀಡ್ತಾ ರಾಜ್ಯ ಸರ್ಕಾರ. ದಾಖಲೆಗಳು ಸಿಗದೆ ಇಡಿ ಅಧಿಕಾರಿಗಳ ಶಾಕ್. ರೇಡ್ ಬಗ್ಗೆಯೂ ಮೊದಲೇ ಸಿಕ್ಕಿತ ಸುಳಿವು. ಕಾಂಗ್ರೆಸ್ ಶಾಸಕರ ಮನೆಗಳ ಮೇಲೆ ಇಡಿ ದಾಳಿ. ಸಿದ್ದರಾಮಯ್ಯ ನಿವಾಸಕ್ಕೆ ಡಿಜಿ ಅಲೋಕ್ ಮೋಹನ್ ಭೇಟಿ. ಎಸ್ಐಟಿ ತನಿಖೆಯ ಹಾದಿಯ ಬಗ್ಗೆ ವಿವರಣೆ. ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ಆಗಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಮಾಡ್ತಾ ಬರ್ತಾ ಇದೆ. ಇವತ್ತು ಇಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ. ರಾಜ್ಯದ 20 ಕಡೆ ದಾಳಿಯನ್ನು ನಡೆಸಿರುವಂತಹ ಇಡಿ ಅಧಿಕಾರಿಗಳು 20 ಕಡೆಯೂ ಕೂಡ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಮಾಜಿ ಸಚಿವ ನಾಗೇಂದ್ರ ಹಾಗೂ ವಾಲ್ಮೀಕಿ ನಿಗಮ ಮಂಡಳಿಯ ಅಧ್ಯಕ್ಷ ಆಗಿರುವಂತಹ ದದ್ದಲ್ ನಿವಾಸದಲ್ಲೂ ಕೂಡ ಸರ್ಚಿಂಗ್ ಆಪರೇಷನ್ ಮುಂದುವರೆದಿದೆ. ಬಹಳಷ್ಟು ಮಾಹಿತಿಯನ್ನು ಕಲೆ ಹಾಕಿ ಒಂದಷ್ಟು ವಿಚಾರಗಳನ್ನು ಪಡೆದುಕೊಂಡು ಸಾಕ್ಷಿಗಳ ಸಮೇತವಾಗಿ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡಿ, ಇಡಿ ಅಧಿಕಾರಿಗಳು ಏಕಾಏಕಿ ದಾಳಿಯನ್ನು ಮಾಡೋದಿಲ್ಲ. ಅವರಿಗೆ ದೂರು ಬಂದ ಬಳಿಕ ಅದನ್ನು ದೂರನ್ನು ಸ್ವೀಕರಿಸಿ ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹಿಸಿ ಆ ಬಳಿಕ ದಾಳಿಯನ್ನು ಮಾಡ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಇಡಿ ಅಧಿಕಾರಿಗಳು ತಡವಾಗಿ ದಾಳಿ ಮಾಡಿದ್ರಾ ಅನ್ನುವ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಇಲ್ಲಿ ಮತ್ತೊಂದು ಕಡೆ ಈಗ 20ಕ್ಕೂ ಹೆಚ್ಚು ಕಡೆ ದಾಳಿಯನ್ನು ನಡೆಸಿರುವಂಥ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನು ಮುಂದುವರೆಸಿದ್ದಾರೆ. ಇಡಿಯಿಂದ ಶಾಸಕ ನಾಗೇಂದ್ರ ಹಾಗೂ ಶಾಸಕ ದದ್ದಲ್ ವಿಚಾರಣೆ ನಡೀತಾ ಇದೆ. ಶಾಸಕ ನಾಗೇಂದ್ರ ಆಸ್ತಿ ದಾಖಲೆಗಳ ಮೇಲೆ ಇಡಿ ಅಧಿಕಾರಿಗಳು ಕಣ್ಣನ್ನು ಇಟ್ಟಿದ್ದಾರೆ. ಬಳ್ಳಾರಿ ಹಾಗೂ ಬೆಂಗಳೂರಿನಲ್ಲಿರುವಂಥ ಆಸ್ತಿಗಳ ಪರಿಶೀಲನೆ ಆಗ್ತಾ ಇದೆ. ನಿಗಮದ ಅಧ್ಯಕ್ಷ ದದ್ದಲ್ಗೆ ಸೇರಿದಂತಹ ದಾಖಲೆಗಳ ಪರಿಶೀಲನೆ ಕೂಡ ಆಗ್ತಾ ಇದೆ. ರಾಯಚೂರಿನಲ್ಲಿ ದದ್ದಲ್ಗೆ ಸಂಬಂಧಪಟ್ಟಂತೆ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂತಹ ಇಡಿ ಅಧಿಕಾರಿಗಳು 20 ಕಡೆ, ರಾಜ್ಯದ 20 ಕಡೆ ನೋಡಿ, ದದ್ದಲ್ ಹಾಗೂ ನಾಗೇಂದ್ರ ಅವರಿಗೆ ಸಂಬಂಧಪಟ್ಟಂಥ ನಿವಾಸ, ಅವರ ಕಚೇರಿ, ಶಾಸಕರ ಭವನ, ಯೂನಿಯನ್ ಬ್ಯಾಂಕ್ 20 ಕಡೆ ದಾಳಿನ ಮಾಡಿರುವಂಥದ್ದು. 20 ಕಡೆ. ಈ 20 ಕಡೆಯೂ ಕೂಡ ವಿವಿಧ ತಂಡಗಳಿಂದ ಇಡಿ ಅಧಿಕಾರಿಗಳು ಏಕಕಾಲಕ್ಕೆ ದಾಳಿ ನಡೆಸಿ ಮಹತ್ವದ ಮಾಹಿತಿಗಳನ್ನು ಕಲೆ ಹಾಕ್ತಿದ್ದಾರೆ. ಪ್ರಮುಖವಾಗಿ ಈಗ ಈ ಒಂದು ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ಆಗಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ, 187 ಕೋಟಿ ಹಗರಣ, ಅದರಲ್ಲಿ ಹತ್ರ 80 ಕೋಟಿಯಷ್ಟು ಹಣ ಬೇರೊಂದು ಅಕೌಂಟ್ಗೆ ವರ್ಗಾವಣೆ ಆಗಿತ್ತು. ಎಸ್ಐಟಿ ತನಿಖಾ ತಂಡ ತನಿಖೆ ನಡೆಸುವಂಥ ಸಂದರ್ಭದಲ್ಲಿ ಸಾಕಷ್ಟು ಹಣ ಕೂಡ ಪತ್ತೆ ಆಗಿತ್ತು. ಉಳಿದ ಹಣ ಎಲ್ಲಿ ಅನ್ನೋದ್ರ ಬಗ್ಗೆ ಒಂದು ಕಡೆ ಎಸ್ಐಟಿ ತನಿಖಾ ತಂಡ ಮೈಸೂರಿನಲ್ಲಿ ನಡೆದಿರ್ತಕ್ಕಂಥ ಭೂ ಕಬಳಿಕೆ ಹಗರಣಕ್ಕೆ ಸಂಬಂಧಿಸಿದಂತೆ ಹೇಳೋದಾದರೆ ನೇರವಾಗಿ ಹೇಳ್ತಾನೆ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಒಂದು ಮುಖವಾಡ ಇವತ್ತು ಕಳಚಿ ಬಿದ್ದಿದೆ ಅಂತಕ್ಕಂಥದ್ದನ್ನು ನೇರವಾಗಿ ಹೇಳೋದಕ್ಕೆ ಇಚ್ಛಪಡ್ತೇನೆ. ಹೇಗಾದರೂ ಸರಿ ಬೆಲೆ ಬಾಳ್ತಕ್ಕಂಥ ಭೂಮಿಯನ್ನು ಕಬಳಿಸಬೇಕು,